ಪ್ರೀತಿಯ ಸ್ನೇಹಿತರೆ, ಕನ್ಯಾಕುಮಾರಿ ಸಮುದ್ರ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ಫ್ರೆಶ್ ಆಗಿ ಈಗ ಹೋಟೆಲ್ ಮಾರುತಿ ಅಂತಿದೆ ಕನ್ಯಾಕುಮಾರಿಯಲ್ಲಿ, ಸ್ವಲ್ಪ ಫೇಮಸ್ ವೆಜಿಟೇರಿಯನ್ ಹೋಟೆಲು. ಇಲ್ಲಿಗೆ ಉಪಹಾರಕ್ಕೆ ಬಂದಿದ್ದೀವಿ. ಇಲ್ಲಿ ನಾನು ಆನಿಯನ್ ಉತ್ತಪ್ಪ ತೊಗೊಂಡೆ, ಚೆನ್ನಾಗಿತ್ತು, ತಿಂದೆ. ಒಬ್ಬೊಬ್ಬರು ಒಂದೊಂದು ತಿಂಡಿಗಳನ್ನು ತೊಗೊಂಡ್ರು. ತಿಂಡಿ ತಿಂದ್ಕೊಂಡು ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಕನ್ಯಾಕುಮಾರಿ ಎಲ್ಲ ನಿಮಗೆ ಗೊತ್ತು, ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಆ ಸೌಂದರ್ಯವತಿ ಸುಂದರಿ ಭಗವತಿ ಕುಮಾರಿಯನ್ನು ನೋಡೋದೇ ಒಂದು ಚೆಂದ. ಈಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ವಿ. ಒಳಗಡೆ ವಿಡಿಯೋ ಅಲೋ ಇಲ್ಲ, ಆದರೂ ನಾನು ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ. ದಯಮಾಡಿ ಭಗವತಿಯ ಕೃಪೆಗೆ ಪಾತ್ರರಾಗಿ. ದೇವಸ್ಥಾನದ ಒಳಗಿನ ಆವರಣ ಪುರಾತನವಾದದ್ದು. ಜಗನ್ಮಾತೆ ಕನ್ಯಾಕುಮಾರಿಯ ದೇವಸ್ಥಾನ ನೋಡಿಲ್ಲದೆ ಇರೋರು ಈ ಸರಿ ಸಮ್ಮರ್ ಹಾಲಿಡೇನಲ್ಲಿ ನಿಮ್ಮ ಕುಟುಂಬದವರ ಜೊತೆ ಹೋಗಿ ನೋಡಿ. ನಮ್ಮ ಭರತ್ತು, ನಮ್ಮ ಬಟಾಲಿಯನ್ ಎಲ್ಲರೂ ಇದ್ದಾರೆ. ಎಲ್ಲರೂ ನಾವು ಸುಮಾರು ಸರಿ ಹೋಗಿದ್ದೀವಿ. ನಾನು ಹೇಳ್ದಂಗೆ ಒಂದು 10-11-12 ಸರಿ ಆದರೂ ಹೋಗಿದ್ದೀವಿ ನಾವು 23 ವರ್ಷದಲ್ಲಿ. ನಮ್ಮ ಹುಡುಗರು ಎಲ್ಲರಿಗೂ ತುಂಬ ಖುಷಿ. ಯಾತ್ರೆ ಮಾಡೋದು ಅಂದರೆ ಅವರ ಒಂದು ಸಹಕಾರದಿಂದಲೇ ನಾವು ಇಷ್ಟೊಂದು ಯಾತ್ರೆ ಮಾಡೋಕ್ಕೆ ಅನುಕೂಲವಾಗಿರೋದು. ಯಾಕೆಂದರೆ ಅವರ ಸಹಕಾರ ಇಲ್ಲದೆ ನಾವೆಲ್ಲೂ ಹೋಗ್ಲಿಕ್ಕಾಗೋಲ್ಲ. ಎಲ್ಲರೂ ಸೇರಿದರೆ ಚೆಂದ. ಇದು ಗರ್ಭಗುಡಿಯ ಹಿಂಭಾಗ. ಗರ್ಭಗುಡಿ ದೇವಿ ದರ್ಶನ ಮಾಡಿಕೊಂಡು ಈ ಕಡೆಯಿಂದ ಹೊರಗಡೆಗೆ ಬರ್ತೀವಿ. ಹೊರಗಡೆ ಬಂದು ಪ್ರಾಕಾರ ಸುತ್ತಕೊಂಡು ಮತ್ತೆ ಹೊರಗೆ ಹೋಗ್ತೀವಿ. ಅಮ್ಮನವರ ದರ್ಶನ ಮುಗಿಸ್ಕೊಂಡು ವಿವೇಕಾನಂದ ರಾಕ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ, ಟಿಕೆಟ್ ತೊಗೊಂಡ್ವಿ. ಒಬ್ಬೊಬ್ಬರಿಗೆ 300 rupees ಪರ್ ಹೆಡ್. ಇದು ಸ್ಪೆಷಲ್ ಎಂಟ್ರಿನಲ್ಲಿ ನಾವು ಹೋಗ್ತಾ ಇರೋದು. ಮಾಮೂಲಿ 150-170 ರೂಪಾಯಿನೋ ಏನೋ ಇದೆ. ಕನ್ಯಾಕುಮಾರಿ ವಿವೇಕಾನಂದ ರಾಕಿಗೆ ಹೋಗ್ತಾ ಇದ್ದೀವಿ. ಕನ್ಯಾಕುಮಾರಿಯಲ್ಲಿ ಇದು ಸ್ಪೆಷಾಲಿಟಿ ಏನಂತಂದ್ರೆ, ಹಿಂದೆ ವಿವೇಕಾನಂದ ಮಹಾರಾಜರು ಇಲ್ಲಿ ಬಂದು ಧ್ಯಾನಾಸಕ್ತರಾಗ್ತಿದ್ರು. ಅವರ ಒಂದು ಗುರುತಿಗಾಗಿ ಇಲ್ಲಿ ಮೆಮೊರಿ ಕಟ್ಟಿದ್ದಾರೆ, ಹಾಲ್ ಮಾಡಿದ್ದಾರೆ. ನಾವು ಅಲ್ಲಿಗೆ ಹೋಗಬೇಕು ಅಂತ ಇಲ್ಲಿಂದ ಹೊರಟಿದ್ದೀವಿ. ಮತ್ತೆ ಇಲ್ಲಿ ಇನ್ನೂ ಒಂದು ಉಲ್ಲೇಖ ಇದೆ, ಏನಂತಂದ್ರೆ ಕನ್ಯಾಕುಮಾರಿ ಕುಗ್ರಾಮದಿಂದ ಈ ರಾಕ್ಗೆ 72 ಮೈಲ್ ಆಗುತ್ತೆ. ಪ್ರತಿದಿನ ವಿವೇಕಾನಂದರು ಪ್ರಾತಃ ಕಾಲ ಇಲ್ಲಿಗೆ ಸಮುದ್ರದಲ್ಲಿ ಈಜೋಡ್ಕೊಂಡು ಬಂದು ಆ ರಾಕ್ನ ಸುತ್ತಿ 3 ಪ್ರದಕ್ಷಿಣೆ ಮಾಡಿ ಅಲ್ಲಿ ಧ್ಯಾನ ಕೂತ್ಕೋತಾ ಇದ್ರು ಎವ್ರಿ ಡೇ. 72 ಮೈಲ್. ಈಗ ಬೋಟ್ ಬಂದಿದೆ, ಹೋಗ್ತಾ ಇದ್ದೀವಿ. ನೋಡಿ, ಅವರೆಲ್ಲ ನೋಡ್ಕೊಂಡು ಬರ್ತಾ ಇರೋರು. ನಾವೀಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಬೋಟ್ಗಳು ಇಲ್ಲಿ. ನೋಡಿ ನಮ್ಮ ಗಣಗಳು ಸುಬ್ಬು ನೋಡಿ ಇಲ್ಲಿ. ನೋಡಿ ಅಲ್ಲಿ ಸ್ನೇಹಿತರೆ ನೋಡಿ, ಇಲ್ಲಿಗ ಬೋಟ್ ಹೋಗ್ತಾ ಇದೆ. ನೋಡಿ, ಒಂದು ಸರಿ ಹೋಗ್ತಾ ಇದೆ, ಒಂದು ಟ್ರಿಪ್ಪು. ಈಗ ನಾವು ನೆಕ್ಸ್ಟ್ ಟ್ರಿಪ್ ಹೋಗ್ತೀವಿ. ಸ್ನೇಹಿತರೆ ಬಂತು ಇನ್ನೊಂದು ಜನರನ್ನ ಕರ್ಕೊಂಡು. ಇದರಲ್ಲಿ ನಾವು ಹೋಗ್ತೀವಿ. ವಿವೇಕಾನಂದ ನೋಡಿ, ಆ ಬೋಟ್ ಹೆಸರು ವಿವೇಕಾನಂದ ಅಂತೆ. ನಾವು ವಿವೇಕಾನಂದ ಜೊತೆನೇ ಹೋಗ್ತೀವಿ ಈಗ. ನೋಡಿ ನಮ್ಮದು ನೋಡಿ, ಈ ಥರ ಹಾಕ್ಕೋಬೇಕು, ಎಲ್ಲರೂ ಹಾಕ್ಕೊಂಡು ಹೊರಡಬೇಕು. ನೋಡಿ ನಮ್ಮ ಬೋಟ್ ಹೊರಟಿದೆ ವಿವೇಕಾನಂದ ರಾಕಿಗೆ. ಇಲ್ಲಿ 20 ಅಡಿ ಆಳ ಇದೆಯಂತೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಬೋಟ್ನವರು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಾಗಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ತಲುಪುತ್ತೆ ನಿಮಗೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ನಾಳೆ ರಾಕ್ ಒಳಗಡೆ ಹೋಗಿ ಎಲ್ಲವನ್ನು ನೋಡೋಣ. ಮತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಗಣೇಶ. ಸೋಮವಾರ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.